ಶುಭಯಾನ. ಇಡೀ ದೇಶ ಕಾತುರದಿಂದ ಕಾಯ್ತಾ ಇತ್ತು, ಯಾವಾಗ ಆಗತ್ತೆ ಅಂತ ಹೇಳಿ. ಫೈನಲಿ ಇವತ್ತು ಯಶಸ್ವಿಯಾಗಿ ಆಗಿದೆ. ಕಾರಣ ಇದು ಪದೇ ಸಮಯವನ್ನು ಬದಲಾವಣೆಯನ್ನ ಮಾಡುವಂತ ಸಂದರ್ಭ ಬಂದಿತ್ತು, ಏನೇನೋ ಕಾರಣಗಳು ಬಂದಿತ್ತು. ಆದರೆ ಈಗ ಯಶಸ್ವಿಯಾಗಿ ಉಡಾವಣೆ ಆಗಿದೆ. ಏನು, ಪ್ರತಿಯೊಬ್ಬರಿಗೂ ಆಸೆ ಅನ್ನೋದು ಇದ್ದೇ ಇರತ್ತೆ ರೀ. ಆಕಾಶದ ಎತ್ತರಕ್ಕೆ ಹೋಗಬೇಕು, ಅಲ್ಲೆಲ್ಲೂ ಕೂಡ ಬಾಹ್ಯಾಕಾಶದಲ್ಲಿ ನೋಡಬೇಕು ಅಂತೇಳಿ. ಅದರಲ್ಲೂ ಕೂಡ ವಿಜ್ಞಾನಿಗಳಿಗಂತೂ ವಿಪರೀತವಾಗಿರುತ್ತೆ. ಅಂಥದ್ದೇ ಅವಕಾಶ ಇವತ್ತು ಸಿಕ್ಕಿದೆ. ಈ ಅವಕಾಶ ಭಾರತಕ್ಕೂ ಕೂಡ ಲಭ್ಯವಾಗಿದೆ. ಒಟ್ಟು 4 ಈಗ ಪ್ರಯಾಣವನ್ನ ಬೆಳೆಸಿದ್ದಾರೆ. ನಿಮ್ಮ ಸ್ಕ್ರೀನ್ ಮೇಲೆ ಕೂಡ ನೋಡ್ತಾ ಇದ್ದೀರಾ. ಚಪ್ಪಾಳಿ ಹೊಡೆಯುವ ಮೂಲಕವಾಗಿ ಅವರನ್ನೆಲ್ಲ ಕಳುಹಿಸಿಕೊಡುವಂಥ ಕೆಲಸವನ್ನ ಕೂಡ ಇವತ್ತು ಮಾಡಲಾಗಿದೆ. ಯಶಸ್ವಿಯಾಗಿ ಉಡಾವಣೆ ಕೂಡ ಆಗಿದೆ. ಶುಭಾಶಯವನ್ನ ಪ್ರತಿಯೊಬ್ಬರು ಕೂಡ ಕೋರ್ತಾ ಇದ್ದಾರೆ. ಸೊ ಇದೊಂದು ದೊಡ್ಡ ಮೈಲುಗಲ್ಲು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಏನಾಯಿತು, ಯಾವ ರೀತಿಯಾಗಿ ಈ ಪ್ರಯತ್ನಗಳು ನಡೆದಿತ್ತು, ಅದರ ಪೂರ್ತಿಯಾಗಿರುವಂಥ ಡೀಟೇಲ್ಸನ್ನು ನಿಮ್ಮ ಮುಂದೆ ಹೇಳಬೇಕು. ನಾವು ಹೇಳ್ತಾ ಇದ್ದೀವಿ ನೋಡಿ. ಆಕಾಶಕ್ಕೆ ಯಶಸ್ವಿಯಾಗಿ ಜಿಗಿದ ವ್ಯೋಮಕೇಶ, ಬಾಹ್ಯಾಕಾಶಕ್ಕೆ ಭಾರತದ ಹೆಮ್ಮೆಯ ಶುಭಾಂಶು ಶುಕ್ಲಾ. 14 ದಿನ 60 ಪ್ರಯೋಗ, ಶುಭಾಂಶು ಒಬ್ಬರೇ 7 ಪ್ರಯೋಗ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಮತ್ತೊಂದು ಚಾರಿತ್ರಿಕ ಹೆಜ್ಜೆಯನ್ನಿಟ್ಟಿದೆ. ಬಾಹ್ಯಾಕಾಶದಲ್ಲಿ ಭಾರತ ಸಾಧನೆ ಮತ್ತಷ್ಟು ಎತ್ತರಕ್ಕೆ ಹೋಗ್ತಿದೆ. ಭಾರತದ ಶುಭಾಂಶು ಶುಕ್ಲಾ ಸೇರಿ 4 ಗಗನಯಾನಿಗಳು ಫ್ಲೋರಿಡಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನಭಕ್ಕೆ ಹಾರಿದ್ದಾರೆ. ಭಾರತೀಯ ಕಾಲಮಾನ ಇವತ್ತು ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಭಾರತದ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಭಾರತೀಯರ ಜೊತೆಗೆ ಪ್ರಪಂಚದ ಹಲವು ರಾಷ್ಟ್ರಗಳು ಕೂಡ ಕಾದು ಕುಳಿತಿದ್ದ ಮಹತ್ವಾಕಾಂಕ್ಷೆಯ ಆಕ್ಸಿಯಂ 4 ಬಾಹ್ಯಾಕಾಶ ಯೋಜನೆಗೆ ಚಾಲನೆ ಸಿಕ್ಕು ಯಾವುದೇ ತೊಂದರೆ ಇಲ್ಲದೆ ಯಶಸ್ವಿಯಾಗಿ ಗುರಿಯತ್ತ ಚಿಮ್ಮಿದೆ. ಮಧ್ಯಾಹ್ನ 12 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಆಕ್ಸಿಯಂ 4 ನೌಕೆಯನ್ನ ಹೊತ್ತು ಫಾಲ್ಕನ್ 9 ರಾಕೆಟ್ ನಭಕ್ಕೆ ಯಶಸ್ವಿಯಾಗಿ ಚಿಮ್ಮಿದೆ. ಭಾರತದ ಹೆಮ್ಮೆಯ ಗಗನಯಾತ್ರಿ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ನೇತೃತ್ವದ ಗಗನಯಾತ್ರಿಗಳ ತಂಡ ಫ್ಲೋರಿಡಾದಲ್ಲಿರುವ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ ನ ಫಾಲ್ಕನ್ 9 ರಾಕೆಟ್ನಲ್ಲಿ ಬಾಹ್ಯಾಕಾಶ ಯಾತ್ರೆಯನ್ನ ಆರಂಭ ಮಾಡಿದ್ರು. ಈ ಹಿಂದೆ ತಾಂತ್ರಿಕ ಸಮಸ್ಯೆ ಮತ್ತು ಹವಾಮಾನ ಸಮಸ್ಯೆಯ ಕಾರಣದಿಂದಾಗಿ 2 ಬಾರಿ ಆಕ್ಸಿಯಂ 4 ಉಡಾವಣೆಯನ್ನು ಮುಂದೂಡಿಕೆ ಮಾಡಲಾಗಿತ್ತು. ಆದರೆ ಎದುರಾಗಿದ್ದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿದ ನಂತರ ಇವತ್ತು ಯಶಸ್ವಿಯಾಗಿ ಉಡಾವಣೆ ಮಾಡಲಾಯಿತು. ಮಿಷನ್ ನಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪೆಗ್ಗಿ ವಿಟ್ಸನ್ ಮಿಷನ್ ಕಮಾಂಡರ್, ನಾಸಾ ಮಹಿಳಾ ಗಗನಯಾತ್ರಿ, 5ನೇ ಬಾರಿಗೆ ಗಗನಯಾನ. ಶುಭಾಂಶು ಶುಕ್ಲಾ ಪೈಲಟ್, ಭಾರತ ಮೊದಲ ಬಾರಿಗೆ ಗಗನಯಾನ. ಟಿಬೋರೋ ಕಾಪು ಮಿಷನ್ ಸ್ಪೆಷಲಿಸ್ಟ್, ಹಂಗೇರಿ ಮೊದಲ ಗಗನಯಾನ. ಸ್ಲಾವೋಸ್ ಉಜ್ನಾಸ್ಕಿ ಮಿಷನ್ ಸ್ಪೆಷಲಿಸ್ಟ್, ಪೋಲೆಂಡ್ ಮೊದಲ ಗಗನಯಾನ. ಗಗನಯಾತ್ರಿಗಳು ನಾಳೆ ಸಂಜೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಲಿದ್ದಾರೆ. 14 ದಿನಗಳ ಕಾರ್ಯಾಚರಣೆಯಲ್ಲಿ ಗಗನಯಾತ್ರಿಗಳು 60ಕ್ಕೂ ಹೆಚ್ಚು ವೈಜ್ಞಾನಿಕ ಪ್ರಯೋಗಗಳನ್ನು ನಡೆಸಲಿದ್ದಾರೆ. ಅವುಗಳಲ್ಲಿ 7 ಪ್ರಯೋಗಗಳನ್ನು ಶುಭಾಂಶು ಶುಕ್ಲಾ ಮಾಡಲಿದ್ದಾರೆ. ಶುಕ್ಲಾ ಅಧ್ಯಯನ: ಸ್ನಾಯುವಿನ ಕ್ಷೀಣತೆಯ ಅಧ್ಯಯನ, ಬೆಳೆಗಳ ಬೆಳವಣಿಗೆಯ ಅಧ್ಯಯನ, ಹಣ್ಣಿನ ನೊಣಗಳ ಅಧ್ಯಯನ, ಟಾರ್ಡಿಗ್ರೇಡ್ಗಳ ಅಧ್ಯಯನ, ಮಾನವ ಅರಿವು ಮತ್ತು ದೃಷ್ಟಿ. ಈ ಅಧ್ಯಯನಗಳನ್ನು ಶುಭಾಂಶು ಶುಕ್ಲಾ ಮಾಡಲಿದ್ದಾರೆ. ಈ ಎಲ್ಲ ಪ್ರಯೋಗಗಳ ನಂತರ 14 ದಿನಗಳ ಪ್ರಯೋಗ ಮುಕ್ತಾಯವಾದ ನಂತರ ವಾಪಸ್ ಮರಳಿ ಭೂಮಿಗೆ ವಾಪಸ್ಸಾಗಲಿದ್ದಾರೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ತೆರಳಿರುವಂತಹ 4 ಗಗನಯಾತ್ರಿಗಳು ನಾಳೆ ಸಂಜೆ ಅಷ್ಟೊತ್ತಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನ ತಲುಪಲಿದ್ದಾರೆ. ಇದಾದ ಬಳಿಕ ಅವರು 14 ದಿನಗಳ ಕಾಲ ಈ ಒಂದು ಪ್ರದೇಶದಲ್ಲಿದ್ದು ವಿವಿಧ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಈಗಿರುವಂಥ ಮಾಹಿತಿಗಳ ಪ್ರಕಾರ 4 ಗಗನಯಾತ್ರಿಗಳು ಒಟ್ಟು 60 ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ನಡೆಸ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದರ ಪೈಕಿ ಭಾರತದಿಂದ ತೆರಳಿರುವಂತಹ ಶುಭಾಂಶು ಶುಕ್ಲಾ 7 ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಕೂಡ ನಡೆಸ್ತಾರೆ. ಇದರಲ್ಲಿ ಮುಖ್ಯವಾಗಿ ಜೈವಿಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಇರಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಮುಖ್ಯವಾಗಿ ನೊಣಗಳ ಬೆಳವಣಿಗೆ ಅಥವಾ ಈ ಒಂದು ಬಾಹ್ಯಾಕಾಶ ಕೇಂದ್ರದಲ್ಲಿ ಮನುಷ್ಯನ ಚಲನವಲನಗಳು ಅಥವಾ ಆತನ ದೃಷ್ಟಿ, ಆತನ ಬೆಳವಣಿಗೆಗೆ ಸಂಬಂಧಪಟ್ಟಂತೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಇದ್ರ ಜೊತೆಗೆ ಪಾಚಿಯ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಕೂಡ ಅಧ್ಯಯನಗಳು ಕೂಡ ನಡೆಯುತ್ತೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈ ಅಧ್ಯಯನಕ್ಕೆ 14 ದಿನಗಳು ಸಾಕು ಅನ್ನುವಂಥದ್ದು ಮೇಲ್ನೋಟಕ್ಕೆ ಅಂದಾಜು ಮಾಡಲಾಗಿದೆ. ಒಂದು ವೇಳೆ ಅಧ್ಯಯನಕ್ಕೆ ಹೆಚ್ಚಿನ ಸಮಯ ಅವಶ್ಯಕತೆ ಬಿದ್ದರೆ 14 ದಿನಗಳಿಗಿಂತಲೂ ಕೂಡ ಹೆಚ್ಚು ದಿನಗಳ ಕಾಲ ಅಧ್ಯಯನವನ್ನು ನಡೆಸಿ 60 ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ 4 ಗಗನಯಾತ್ರಿಗಳು ಭೂಮಿಗೆ ಮರಳುವಂತ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಆಕ್ಸಿಯಂ 4 ಮಿಷನ್ ಗಗನಕ್ಕೆ ಯಶಸ್ವಿ ನೆಗೆತ. ಬಾಹ್ಯಾಕಾಶದಲ್ಲಿ ಭಾರತದ ಮೈಲಿಗಲ್ಲು. 1984ರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಸೋವಿಯತ್ ಕಾರ್ಯಾಚರಣೆಯ ಭಾಗವಾಗಿ ಬಾಹ್ಯಾಕಾಶಯಾನವನ್ನು ಕೈಗೊಂಡಿದ್ರು. ರಾಕೇಶ್ ಶರ್ಮಾ ಬಾಹ್ಯಾಕಾಶವನ್ನು ತಲುಪಿದ ಮೊಟ್ಟ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ.
ಆ ಬಳಿಕ ಈಗ ಶುಭಾಂಶು ಶುಕ್ಲಾ ಬಾಹ್ಯಾಕಾಶವನ್ನು ತಲುಪುವ ಮೂಲಕ 2ನೇ ಭಾರತೀಯ ಎಂಬ ಖ್ಯಾತಿಯ ಜೊತೆಗೆ ಇತಿಹಾಸವನ್ನು ಕೂಡ ನಿರ್ಮಿಸಿದ್ದಾರೆ. ಇನ್ನು ಶುಭಾಂಶು ಶುಕ್ಲಾ ಹಿನ್ನೆಲೆಯನ್ನ ನೋಡುವುದಾದ್ರೆ, ಶುಕ್ಲಾ ಮೈಲಿಗಲ್ಲು. ಯುಪಿಯ ಲಕ್ನೋನ ಸಾಮಾನ್ಯ ಕುಟುಂಬದಲ್ಲಿ ಶುಕ್ಲಾ ಜನಿಸ್ತಾರೆ. ಲಕ್ನೋನ ಸಿಟಿ ಮಾಂಟೆಸರಿ ಶಾಲೆಯಲ್ಲಿ ಶಿಕ್ಷಣ. ಕಾರ್ಗಿಲ್ ಯುದ್ಧದ ಬಳಿಕ ಸೇನಾ ಪರೀಕ್ಷೆಯನ್ನು ಅಟೆಂಡ್ ಮಾಡ್ತಾರೆ. 2005ರಲ್ಲಿ ಕಂಪ್ಯೂಟರ್ ಸೈನ್ಸ್ನಲ್ಲಿ BSc ಪದವಿ ಪಡೆದಿದ್ದಾರೆ. ಬೆಂಗಳೂರಿನ IIScಯಲ್ಲಿ ಎಂಟೆಕ್ ಪದವಿಯನ್ನು ಪಡೆದಿದ್ದಾರೆ. ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಎಂಟೆಕ್. IIFನಲ್ಲಿ ಕಮಿಷನ್ ಅನ್ನು ಪಡೆದು ಫೈಟರ್ ಪೈಲಟ್ ಟ್ರೈನಿಂಗ್. ಸುಖೋಯ್, ಮಿಗ್, ಜಾಗ್ವಾರ್ ಸೇರಿ ಜೆಟ್ಗಳಲ್ಲಿ ಹಾರಾಟ. 2024ರಲ್ಲಿ ಬಡ್ತಿ ಕೊಟ್ಟು ಗ್ರೂಪ್ ಕ್ಯಾಪ್ಟನ್ ಆಗಿ ನೇಮಕ. ಭಾರತ ರಷ್ಯಾದಲ್ಲಿ ಬಾಹ್ಯಾಕಾಶದ ತರಬೇತಿಯನ್ನ ಶುಕ್ಲಾ ಪಡೆದಿದ್ದಾರೆ. ಇನ್ನು ಐತಿಹಾಸಿಕ ಕ್ಷಣವನ್ನ ಶುಭಾಂಶು ಶುಕ್ಲಾ ಕುಟುಂಬ ಕೂಡ ಸಂಭ್ರಮಿಸಿದೆ. ತಂದೆ ಶಂಭು ದಯಾಳ್ ಶುಕ್ಲಾ, ತಾಯಿ ಆಶಾ ಶುಕ್ಲಾ ಸೇರಿದಂತೆ ಕುಟುಂಬಸ್ಥರು ಈ ವೇಳೆ ಸಂಭ್ರಮಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ದೇಶದ ಗಣ್ಯರು ಯಶಸ್ವಿ ಉಡಾವಣೆಗೆ ಶುಭಾಂಶು ಶುಕ್ಲಾ ಸೇರಿ ಇಡೀ ತಂಡವನ್ನ ಅಭಿನಂದಿಸಿದ್ದಾರೆ. ಶುಭಾಂಶು ಶುಕ್ಲಾ ಭಾರತಕ್ಕಾಗಿ ಬಾಹ್ಯಾಕಾಶದಲ್ಲಿ ಹೊಸ ಮೈಲಿಗಲ್ಲನ್ನು ಸಾಧಿಸಿದ್ದಾರೆ ಅಂತ ರಾಷ್ಟ್ರಪತಿ ಮುರ್ಮು ಹೇಳಿದ್ದಾರೆ. ಪ್ರಧಾನಿ ಮೋದಿ ಶುಭಾಂಶು ಶುಕ್ಲಾ 140 ಕೋಟಿ ಭಾರತೀಯರ ಆಶಯಗಳು, ನಿರೀಕ್ಷೆಗಳು ಮತ್ತು ಆಕಾಂಕ್ಷೆಗಳನ್ನ ಅವರು ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಶುಕ್ಲಾ ಮತ್ತು ಇತರ ಗಗನಯಾತ್ರಿಗಳಿಗೆ ಯಶಸ್ಸು ಸಿಗಲಿ ಅಂತ ಹೇಳಿ ಸಾಮಾಜಿಕ ಜಾಲತಾಣ X ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಂತರಿಕ್ಷದಿಂದಲೇ ಶುಭಾಂಶು ಸಂದೇಶ. ಜೈ ಹಿಂದ್, ಜೈ ಭಾರತ್ ಎಂದ ಶುಕ್ಲಾ. ಆಕ್ಸಿಯಂ 4 ಮಿಷನ್ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಿಂದಲೇ ದೇಶವನ್ನು ಉದ್ದೇಶಿಸಿ ಮೊದಲ ಸಂದೇಶವನ್ನು ಕಳುಹಿಸಿದ್ದಾರೆ. ಶುಭಾಂಶು ಸಂದೇಶ. ನಾವು 41 ವರ್ಷಗಳ ನಂತರ ಬಾಹ್ಯಾಕಾಶವನ್ನು ತಲುಪಿದ್ದೇವೆ. ನಾವು ಸೆಕೆಂಡಿಗೆ ಸುಮಾರು 7.5 ಕಿಲೋಮೀಟರ್ನಷ್ಟು ಭೂಮಿಯನ್ನ ಸುತ್ತುತ್ತೇವೆ. ನನ್ನ ಭುಜದ ಮೇಲೆ ಭಾರತೀಯ ತ್ರಿವರ್ಣವಿದೆ. ನಾನು ಈ ಪಯಣದಲ್ಲಿ ನಿಮ್ಮೆಲ್ಲರೊಂದಿಗಿದ್ದೇನೆ. ಇದು ISSಗೆ ತನ್ನ ಪ್ರಯಾಣದ ಆರಂಭ ಮಾತ್ರವಲ್ಲ, ಭಾರತದ ಮಾನವ ಬಾಹ್ಯಾಕಾಶ ಹಾರಾಟದ ಯುಗದ ಆರಂಭ ಕೂಡ ಆಗಿದೆ. ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಈ ಪ್ರಯಾಣದ ಭಾಗವಾಗಬೇಕು ಅಂತ ನಾನು ಬಯಸ್ತೇನೆ. ನಾವು ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಒಟ್ಟಿಗೆ ಪ್ರಾರಂಭಿಸೋಣ. ಜೈ ಹಿಂದ್, ಜೈ ಭಾರತ್ ಅಂತ ಅಂತರಿಕ್ಷದಿಂದಲೇ ಸಂದೇಶ ಕಳುಹಿಸಿದ್ದಾರೆ. ಒಟ್ಟಾರೆ ಐತಿಹಾಸಿಕ ಕ್ಷಣ ಯಶಸ್ವಿಯಾಗಿದೆ. ಅದರಂತೆ ಶುಭಾಂಶು ಶುಕ್ಲಾ ಮತ್ತು ತಂಡದ ಬಾಹ್ಯಾಕಾಶ ಪ್ರಯೋಗಗಳು ಕೂಡ ಯಶಸ್ವಿಯಾಗಲಿ, ಸುರಕ್ಷಿತವಾಗಿ ವಾಪಸ್ ಮರಳಲಿ ಅನ್ನೋದು ಎಲ್ಲರ ಆಶಯವಾಗಿದೆ. ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.